ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ದಿನಾಚರಣೆಯ ಕುರಿತಂತೆ ಯಾವ ರೀತಿಯಾಗಿ ನಿರೂಪಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಟೀಚರ್ಸ್ ಡೇ ಆ್ಯಂಕರಿಂಗ್ ಮಾಡೋದು ಹೇಗೆ ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ಮೊದಲೇದಾಗಿ ನೀವು ಒಬ್ಬ ಆ್ಯಂಕರ್ ಆಗಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ವಿಶ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಸಿ, ಮನಸ್ಸಿನೊಳಗೆ ಜ್ಞಾನದೀವಿಗೆಯ ಬೆಳಗಿಸಿ, ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಕಲಿಸಿದ, ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರ್ಯರೆಲ್ಲರಿಗೂ ಸಾವಿರದ ಸಾವಿರ ಶರಣು ಶರಣಾರ್ಥಿ. ಗುರುವರ್ಯರೆಲ್ಲರಿಗೂ ಸಾವಿರದ ಸಾವಿರ ಶರಣು ಶರಣಾರ್ಥಿ. ಇಂತಹ ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ವಿಶ್ ಮಾಡಿದ ಮೇಲೆ ನಾರ್ಮಲ್ ಆಗಿ ಎಲ್ಲ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಾಗತ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾರಿಗಾದರೂ ಈ ಒಂದು ಕಾರ್ಯಕ್ರಮವನ್ನು ಬಿಟ್ಕೊಡ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು: ಬಾಳು ಬೆಳಗುವ ದೀಪ ಅದುವೇ ಗುರುವೆಂಬ ರೂಪ. ಬಾಳು ಬೆಳಗುವ ದೀಪ ಅದುವೇ ಗುರುವೆಂಬ ರೂಪ. ನಮ್ಮ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ, ನಮ್ಮ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ, ಉತ್ತಮ ಮಾರ್ಗದರ್ಶನ ನೀಡಿ ಜೀವನದಲ್ಲಿ ಶಿಸ್ತನ್ನು ಮೂಡಿಸುವ ಗುರುಗಳಿಗೆ ಗೌರವ ಸಲ್ಲಿಸುವ ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಈಗ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಅಥವಾ ಶ್ರೀಯುತ ಇವರು. ಸ್ವಾಗತ ಕಾರ್ಯಕ್ರಮ ಮುಗಿದ ನಂತರ ಸ್ವಾಗತ ಕೋರಿದಂತಹ ವ್ಯಕ್ತಿಗಳಿಗೆ ನೀವು ಯಾವ ರೀತಿಯಾಗಿ ವಿಶ್ ಮಾಡ್ಬೋದು ಅಂತಂದರೆ, ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ವರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶ್ರೀಮತಿ ಅಥವಾ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು: ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ, ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ನಮ್ಮ ಶಿಕ್ಷಕರು. ಶಿಲೆಯಂತಿರುವ ವಿದ್ಯಾರ್ಥಿಗಳನ್ನು ಸುಂದರ ಮೂರ್ತಿಯನ್ನಾಗಿ ಪರಿವರ್ತಿಸುವ ಕರುಣೆಯ ಕಡಲಾಗಿರುವ ಗುರುಗಳನ್ನು ತಮ್ಮ ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಈಗ ನೆನೆಯಲು ಬರುತ್ತಿದ್ದಾರೆ ಕುಮಾರಿ ಶ್ರಾವಣಿಯವರು. ಪ್ರಾರ್ಥನಾ ಗೀತೆ ಮುಗಿದ ನಂತರ ನೀವು ಬಳಸಬಹುದಾದ ಸಾಲುಗಳು: ತಮ್ಮ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದಂತಹ ಕುಮಾರಿ ಅಥವಾ ಕುಮಾರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಶಿಕ್ಷಕರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗ ನೀವು ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರ್ಬೋದು: ನಾ ಬರೆಯುವೆ ಒಂದು ಪುಟ್ಟ ಕವನ, ಅದರಲ್ಲಿ ತಿಳಿಸುವೆ ನನ್ನೆಲ್ಲ ಗುರುಗಳಿಗೆ ನನ್ನ ನಮನ. ನಾ ಬರೆಯುವೆ ಒಂದು ಕವನ, ಅದರಲ್ಲಿ ತಿಳಿಸುವೆ ನನ್ನೆಲ್ಲ ಗುರುಗಳಿಗೆ ನನ್ನ ನಮನ. ಇವರೆಲ್ಲ ನಮಗೆ ದೇವರ ಸಮಾನ, ಕಾರಣ ಇವರೆಲ್ಲ ನಮಗೆ ದೇವರ ಸಮಾನ. ನಿಮಗೆಲ್ಲ ನನ್ನ ಕೋಟಿ ಕೋಟಿ ನಮನಗಳು, ಎಷ್ಟೇ ಜನ್ಮವೆತ್ತಿದರೂ ತೀರಿಸಲಾಗದು ನಿಮ್ಮ ಋಣ. ನಿಮಗೆಲ್ಲ ನನ್ನ ಕೋಟಿ ಕೋಟಿ ನಮನಗಳು, ಎಷ್ಟೇ ಜನ್ಮವೆತ್ತಿದರೂ ತೀರಿಸಲಾಗದು ನಿಮ್ಮ ಋಣ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಶಿಕ್ಷಕರಿಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ. ಈಗ ಎಲ್ಲ ವಿದ್ಯಾರ್ಥಿಗಳಿಂದ ಈ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗುರುವರ್ಯರೆಲ್ಲರಲ್ಲೂ ಈಗ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ, ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಿಗೆ ಈಗ ವಿದ್ಯಾರ್ಥಿಗಳಿಂದ ಗೌರವ ಸನ್ಮಾನ ಕಾರ್ಯಕ್ರಮ. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗುರುಗಳು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ, ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಒಂದು ಚಿಕ್ಕ ಕಾಣಿಕೆಯನ್ನು ತಮ್ಮ ದೊಡ್ಡ ವಿಶಾಲ ಮನಸ್ಸಿನಿಂದ ಸ್ವೀಕರಿಸಿದ ಎಲ್ಲ ಗುರುಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ, ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳು. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರ್ಬೋದು: ಉತ್ತಮ ಮಾರ್ಗದರ್ಶನವನ್ನು ನೀಡಿ ಗೆಳೆಯರಂತೆ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತು ಸಂಯಮ ಮೂಡಿಸಿದ ಬಾಳ ಬೆಳಗಿದ ಗುರುಗಳ ಕುರಿತಂತೆ ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆ ಕಾರ್ಯಕ್ರಮಗಳು ಅಂತ ಹೇಳಿ, ನೀವು ಸ್ಟೂಡೆಂಟ್ಗಳ ಹೆಸರನ್ನು ಒನ್ ಬೈ ಒನ್ ಒಂದು ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಹೆಸರನ್ನು ಹೇಳಿ. ಆಮೇಲೆ ಸ್ಟೂಡೆಂಟ್ಸ್ಗಳಿಂದ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ ನಂತರ ನಿಮಗೆ ಕೆಲವೊಂದಿಷ್ಟು ಕೊಟೇಶನ್ಸ್ಗಳು ಸಿಗ್ತವೆ. ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಶಿಕ್ಷಕರ ದಿನಾಚರಣೆಯ ಕುರಿತಂತೆ ಕವನಗಳಂತ ಸರ್ಚ್ ಮಾಡಿ ಸಿಗುತ್ತೆ. ಆಗ ನೀವು ವಿದ್ಯಾರ್ಥಿಗಳು ಹೇಳಿದ ಮೇಲೆ ಅದಕ್ಕೇನು ಸೂಟೇಬಲ್ ಆಗುತ್ತಲ್ಲ ಅಂಥ ಒಂದು ಕೊಟೇಶನ್ಸ್ಗಳನ್ನ ನೀವು ಬಳಸೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅನ್ನೋದು ನನ್ನ ಒಂದು ಸಣ್ಣ ಸಜೆಷನ್ನು. ವಿದ್ಯಾರ್ಥಿಗಳ ಅನಿಸಿಕೆಗಳು ಮುಗಿದ ನಂತರ ನಾರ್ಮಲ್ ಆಗಿ ಶಿಕ್ಷಕರ ಒಂದು ಅನಿಸಿಕೆಗಳಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು: ತಿದ್ದಿ ತೀಡಿ ತೊದಲ ನುಡಿಗಳಿಗೆ ಬರಹ ಬರೆಸಿ ಭಾಷೆ ಕಲಿಸಿಕೊಟ್ಟ ಸಾಹುಕಾರರು ನೀವು. ಭೇದ ಭಾವ ತೋರದೆ ಎಲ್ಲರನ್ನೂ ಸಮವಾಗಿ ಕಂಡ ಹರಿಕಾರರು ನೀವು. ಭೇದ ಭಾವ ತೋರದೆ ಎಲ್ಲರನ್ನ ಸಮವಾಗಿ ಕಂಡ
ಹರಿಕಾರರು ನೀವು, ಅಂಧಕಾರವ ಅಳಿಸಿ ವಿದ್ಯೆ ಎಂಬ ಜ್ಯೋತಿಯನ್ನು ಬೆಳಗಿಸಿದ ದೇವರುಗಳಿಂದ ಈಗ ಕಾರ್ಯಕ್ರಮದ ಕುರಿತಂತೆ ಹಿತನುಡಿಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುವ ಸುಸಂದರ್ಭ. ಈಗ ಮೊದಲನೇದಾಗಿ ಅಚ್ಚುಮೆಚ್ಚಿನ ಗುರುಗಳಾದ ಇವರಿಂದ ಅಂತ ಹೇಳಿ 1 by 1 ಅವರ ನೇಮನ್ನು ನೀವು ಹೇಳಿ. ಕಾಮನ್ ಆಗಿ ನಾವೆಲ್ಲ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಅವ್ರಿಗೋಸ್ಕರ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಹಮ್ಮಿಕೊಂಡಿರ್ತೀವಿ. ಆಗ ಈ ಒಂದು ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದವರಿಗೆ ಕೆಲವೊಂದಿಷ್ಟು ಪ್ರೈಸ್ಗಳನ್ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಕವಿವಾಣಿ ಈ ರೀತಿಯಾಗಿರ್ಬೋದು. ವರ್ಷವಿಡೀ ನಮಗೆ ಪಾಠ ಬೋಧನೆಯನ್ನು ಮಾಡಿ ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಹಗಲಿರುಳು ಶ್ರಮಿಸುವ ಹಾಗೂ ನಮ್ಮ ಖುಷಿಯಲ್ಲೇ ತಮ್ಮ ಖುಷಿಯನ್ನು ಕಾಣುವ ಏಕೈಕ ವೃತ್ತಿಪರ ನೌಕರರು ಅಂದರೆ ಅವರು ಶಿಕ್ಷಕರು. ಅವರಿಗೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕೆಲವು ಆಟೋಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ವಿಜೇತರಾದ ಗುರುಗಳಿಗೆ ಈಗ ಬಹುಮಾನ ವಿತರಣೆಯ ಸಂದರ್ಭ ಅಂತ ಹೇಳಿ, ಈ ಒಂದು ಆಟೋಟಗಳಲ್ಲಿ ವಿಜೇತರಾದಂಥ ಗುರುಗಳಿಗೆ ಈಗ ಬಹುಮಾನ ವಿತರಣೆಯ ಸಂದರ್ಭ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಶ್ರೀಮತಿ ಅಥವಾ ಶ್ರೀಯುತ ಇವರು ಅಂತ ಹೇಳಿ. ಇನ್ನು ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೆಯ ನುಡಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು. ಈಗ ಕಾಲೇಜಿನ ಕಿರೀಟ ಅಥವಾ ಶಿಸ್ತಿನ ಸಿಪಾಯಿಯಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರಿಂದ ಈಗ ಅಧ್ಯಕ್ಷೀಯ ನುಡಿಗಳು. ಇವರು ತಮ್ಮ ನುಡಿಪೀಠವನ್ನೇರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳಂತ ಹೇಳಿ, ಕೊನೆಯದಾಗಿ ವಂದನಾರ್ಪಣಾ ಕಾರ್ಯಕ್ರಮ. ಯಾವುದೇ ಒಂದು ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕಂತಂದರೆ ಒಂದು ಉತ್ತಮ ವಂದನಾರ್ಪಣಾ ಕಾರ್ಯಕ್ರಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಶಿಕ್ಷಕರ ದಿನಾಚರಣೆಯ ಕುರಿತಂತೆ ಆ್ಯಂಕರಿಂಗನ್ನು ಮಾಡ್ತಾ ಇದ್ದರೆ ಬಳಸಬಹುದಾದ ಕವಿವಾಣಿ ಈ ರೀತಿಯಾಗಿರ್ಬೋದು. ಮನದ ಗುಡಿಯೊಳಗೆ ಗುರುವೆಂಬ ದೈವವು ಅಕ್ಷರವೆಂಬ ದೀಪ ಹಚ್ಚಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕನ್ನು ನೀಡಿ ಶಿಸ್ತು, ಸಹನೆ, ಸಂಯಮ, ಪ್ರಾಮಾಣಿಕತೆ ಎಂಬ ಮೌಲ್ಯಗಳನ್ನು ಕಲಿಸಿ ಉತ್ತಮ ಮಾರ್ಗದರ್ಶನ ನೀಡಿ ನಡೆ ನುಡಿಗಳ ಬಗೆಗೆ ಕಲಿಸಿ ಬದುಕಿಗೆ ಶಕ್ತಿಯಾಗಿ ಜೀವಕ್ಕೆ ಉಸಿರಾಗಿ ಒಬ್ಬ ವಿದ್ಯಾರ್ಥಿಗೆ ತಂದೆ ತಾಯಿಯ ಸ್ವರೂಪವಾಗಿ ವಿದ್ಯೆಯನ್ನು ಧಾರೆ ಇರುವ ಸಾಮರ್ಥ್ಯ ಇರೋದು ಕೇವಲ ಶಿಕ್ಷಕರಿಗೆ ಮಾತ್ರ. ಅಂತ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದನೆ, ಅಭಿನಂದನೆಗಳು ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು, ಶಿಕ್ಷಕರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಪ್ರಾರ್ಥನಾ ಗೀತೆ ಆಗಿರ್ಬೋದು, ಸ್ವಾಗತ ಗೀತೆ ಆಗಿರ್ಬೋದು, ಅಧ್ಯಕ್ಷೀಯ ನುಡಿ ಆಗಿರ್ಬೋದು, ವಿದ್ಯಾರ್ಥಿಗಳ ಅನಿಸಿಕೆ, ಶಿಕ್ಷಕರಿಂದ ಅನಿಸಿಕೆ ಮತ್ತು ಸನ್ಮಾನ ಕಾರ್ಯಕ್ರಮ, ಇಂತಹ ಒಂದೆಲ್ಲ ಘಟ್ಟಗಳಲ್ಲಿ ನೀವು ಬಳಸಬಹುದಾದ ಸಾಲುಗಳನ್ನು ನಾನೀಗ ತಿಳಿಸ್ಕೊಟ್ಟಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು, ಶಿಕ್ಷಕರ ದಿನಾಚರಣೆಯ ಕುರಿತಂತೆ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿಯಾಗಿ ಕವಿವಾಣಿಗಳನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕಿಂತ ಮೊದಲು ನಾನು ಶಿಕ್ಷಕರ ದಿನಾಚರಣೆಯ ಕುರಿತಂತೆ ಭಾಷಣ ಹಾಗೂ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.